ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನಿಮ್ಗೆ ಗೊತ್ತಿರೋ ಹಾಗೆ ಗಣೇಶ ಹಬ್ಬ ಇನ್ನು ಸ್ವಲ್ಪ ದೂರದಲ್ಲಿದೆ. ಹೀಗಾಗಿ ಗಣೇಶನ ಮೂರ್ತಿಗಳು ಎಲ್ಲೆಡೆ ಸ್ಥಾಪನೆ ಆಗ್ತವೆ. ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ಗಣೇಶನ ಬಳಗ, ವಿನಾಯಕ ಗೆಳೆಯರ ಬಳಗ ಇವತ್ತು ಸ್ಥಾಪನೆಯಾಗಿದೆ, ಪ್ರತಿಷ್ಠಾಪನೆಗೊಂಡಿದೆ. ಜನರ ಪ್ರೀತಿಗೆ ಕೂಡ ಪಾತ್ರವಾಗುವ ಎಲ್ಲ ಲಕ್ಷಣಗಳನ್ನು ತೋರ್ತಾ ಇದೆ. ಅದುವೇ ವಿನಾಯಕ ಗೆಳೆಯರ ಬಳಗ. ಈ ಕಾರ್ಯಕ್ರಮ, ಈ ಚಿತ್ರದ ಕುರಿತಾಗಿ, ಅದುವೇ ಹಿಟ್ ವಿನಾಯಕ. ಸೊ ಹಿಟ್ ವಿನಾಯಕ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿನಾಯಕ ಗೆಳೆಯರ ಬಳಗದ ರೂವಾರಿ, ಸಾರಥಿ, ನಿರ್ದೇಶಕ ನಾಗೇಂದ್ರ ಪ್ರಸಾದ್ ನಮ್ಮೊಂದಿಗಿದ್ದಾರೆ. ನಿಮಗೆ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇನ್ನು ಈ ಚಿತ್ರದ ನಾಯಕ ನಟ ವಿಜಯ ರಾಘವೇಂದ್ರ ನಮ್ಮೊಂದಿಗಿದ್ದಾರೆ. ನಿಮಗೂ ಕೂಡ ಸ್ವಾಗತ ಈ ಕಾರ್ಯಕ್ರಮಕ್ಕೆ. ನಮಸ್ಕಾರ. ಇನ್ನು ಈ ಚಿತ್ರದ ಇನ್ನೊಬ್ಬ ನಟ ಪೆಟ್ರೋಲ್ ಪ್ರಸನ್ನ ಅಂತ ಅವ್ರನ್ನ ಪ್ರೀತಿಯಿಂದ ಕರಿತೀವಿ, ಕಣಿ ಪ್ರಸನ್ನ ಅಂತ ಕೂಡ ಕರೀತಾರೆ. ಈ ಚಿತ್ರದ ಏನು ಹೆಸರು ಇಟ್ಕೊಂಡಿದ್ದೀರಿ? ನಮಸ್ಕಾರ. ಮಂಜು ಅಂತ ಕ್ಯಾರೆಕ್ಟರ್. ನಮಸ್ಕಾರ. ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಓಕೆ, ಮೊದಲನೇದಾಗಿ ಎಲ್ರಿಗೂ ಅಭಿನಂದನೆಗಳು. ಒಳ್ಳೆ ಪ್ರೀತಿ ಸಿಗ್ತಾ ಇದೆ ನಿಮ್ಮ ಚಿತ್ರಕ್ಕೆ ಇವತ್ತು. ಎರಡನೇದಾಗಿ ನಾಗೇಂದ್ರ ಪ್ರಸಾದ್, ಗಣೇಶ ಅಂತಂದ್ರೆ ನನಗೆ ಏನು ಅನಿಸುತ್ತೆ ಅಂತಂದರೆ, ಯಾವ ದೇವರ ಬಗ್ಗೆಯೂ ಇಲ್ಲದಂಥ ಒಂದು ಒಲವು, ಒಂದು ಪ್ರೀತಿ ಮತ್ತು ಒಂದು ಸಲುಗೆ ನಮಗೆ ಒಬ್ಬ ದೇವರ ಬಗ್ಗೆ ಇದೆ, ಅದು ಗಣೇಶನ ಬಗ್ಗೆ. ನಾವು ಯಾವ ದೇವರ ಹತ್ರ ಇಷ್ಟು ಸಮೀಪ ನಿಂತ್ಕೊಳ್ಳೋಕೆ ಭಯ ಆಗುತ್ತೆ, ಬಟ್ ಇವನ ಹತ್ರ ಹಿಂಗೆ ಸ್ವಲ್ಪ ನಿಂತ್ಕೋಬೋದು, ಅಷ್ಟು ಪ್ರೀತಿ ನಮಗೆ ಅಲ್ವಾ? ಯಾಕೆಂದರೆ ಎಲ್ಲರೂ ಚಿಕ್ಕವರಿದ್ದಾಗ ಈ ಹಬ್ಬದ ಸಂಭ್ರಮದ ಮಧ್ಯೆ ಬಂದಿರ್ತೀವಿ. ಸೊ ನಿಮಗೆ ಈ ಸಂಭ್ರಮ, ಈ ಗೆಳೆಯರ ಬಳಗ ನಿರ್ಮಾಣ ಮಾಡೋಕ್ಕೆ ನಿಮ್ಮ ಬಾಲ್ಯದ ನೆನಪು ಏನಾದರೂ ಸ್ಫೂರ್ತಿ ಆಗಿತ್ತಾ ಹೇಗೆ? ಖಂಡಿತ. ನಾನು ಒಂದು 15 ವರ್ಷಗಳ ಕಾಲ ಗಣಪತಿಯನ್ನು ಕೂರಿಸ್ತೇನೆ ಎಲ್ಲ ಬಳಗದ ಜೊತೆ ಸೇರಿ. ಓಕೆ. ಸೊ ಹಾಗಾಗಿ ಅದನ್ನು ಒಂದು ಸಿನಿಮಾ ಮಾಡಬೇಕು, ಗಣಪತಿ ಹಬ್ಬನ ಇಟ್ಕೊಂಡು ಭಾಳಷ್ಟು ಸಿನಿಮಾಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಒಂದು ಹಾಡು, ಗಣಪತಿ ಮೇಲೆ ಒಂದು ಹಾಡು ಇರುತ್ತೆ, ಅಥವಾ ಎಲ್ಲೋ ಅಪರೂಪಕ್ಕೆ ಒಂದು ದೃಶ್ಯ ಇರುತ್ತೆ, ಕೆಲವೊಂದ್ಸಲ ಫೈಟಿಂಗ್ ಇರುತ್ತೆ. ಸತ್ಯ ಫಿಲ್ಮಲ್ಲಿ ಮರ್ಡರ್ ಆಗ್ಬಿಡುತ್ತೆ. ಹೌದು, ಅದು ವಿಸರ್ಜನೆ ಸಂದರ್ಭ. ಅದಕ್ಕೆ ನಾನೇನು ಯೋಚನೆ ಮಾಡಿದೆ ಅಂದರೆ, ಗಣಪತಿನ ಕೂರಿಸೋದ್ರಿಂದ ಹಿಡಿದು, ಚಂದ ಎತ್ತಕ್ಕೆ ಶುರು ಮಾಡೋದ್ರಿಂದ ಹಿಡಿದು ವಿಸರ್ಜನೆವರೆಗೆ ತುಂಬ ವಿಷಯಗಳಿದೆ ಒಳಗೆ. ಅದು ಸ್ಕ್ರೀನಲ್ಲಿ ಬಂದಿಲ್ಲ. ನಾವು ಇವತ್ತೇನು ನಮ್ಮ ಜನ ಇವತ್ತು ಥಿಯೇಟ್ರಲ್ಲಿ ಅಷ್ಟು ಎಂಜಾಯ್ ಮಾಡ್ತಿದ್ದಾರೆ, ಆ ದೃಶ್ಯಗಳು ಎಲ್ಲ ಅವ್ರಿಗೆ ರಿಲೇಟ್ ಆಗ್ತಾ ಇದೆ. ಅಲ್ಲದೆ ಇದು ನಮ್ಮದು ಅಂತ ಅನ್ನಿಸ್ತಿದೆಯಲ್ಲ. ಸೊ ಅದು ಅನ್ನಿಸ್ಬೇಕು ಅಂತ ಹೇಳಿ ಶುರು ಮಾಡಿದೆ. ಅಂದರೆ ಒಟ್ಟಿನಲ್ಲಿ ಬಾಲ್ಯದ ನೆನಪುಗಳು ಕೂಡ ಸ್ಫೂರ್ತಿ. ಖಂಡಿತ. ಸೊ ಇನ್ನು ವಿಜಯ ರಾಘವೇಂದ್ರ, ವಿನಾಯಕ ಗೆಳೆಯರ ಬಳಗದ ನಾಯಕ ನೀವು. ನಿಮ್ಮ ಹೆಸರೇನಿದೆ ಇದರಲ್ಲಿ? ನನ್ನ ಹೆಸರು ವಿಜಯ್ ಅಂತಾನೆ ಇದೆ. ಸೊ ಏನು ಮಾಡ್ತಾ ಇದ್ರಿ ಈ ಸಿನಿಮಾದಲ್ಲಿ? ಗಣೇಶನ ಕುಂದಿಸೋದು ಬಿಟ್ಟು, ಗಣೇಶನ್ ಕುಂಡಿಸೋದು ಬಿಟ್ಟು, ಅದಕ್ಕೆ ಮುಂಚೆ ಸೋಮಾರಿ ಕಟ್ಟೆಯಲ್ಲಿ ಎಲ್ಲರೂ ರೇಗಿಸ್ಕೊಂಡು ಸುಮ್ಮನೆ ಹಂಗೆ ಕಾಲಹರಣ ಮಾಡಿಕೊಂಡು ಕಾಳು ಹಾಕ್ಕೊಂಡು ಹೋಗೋರು ಬರೋನೆಲ್ಲ ಬರೀ ರೇಗಿಸೋದೇ ಕೆಲಸ. ಬರೀ ಹುಡುಗಿರನ್ನ ರೇಗಿಸಿದ್ರೆ ಆಯಿತು, ಹೋಗೋ ಬರೋರ್ನೆಲ್ಲ ರೇಗಿಸ್ತಾ ಇರ್ತೀವಿ ಅಲ್ಲಿ. ಇದೆಲ್ಲದ್ರ ಮಧ್ಯೆ ವಿನಾಯಕನ ಹಬ್ಬ ಬರುತ್ತೆ, ನಾವು ವಾತಾವರಣ ಶುರು ಆದ ತಕ್ಷಣ ಚಂದ ಎತ್ತಕ್ಕೆ ಅಂತ ಸ್ಟಾರ್ಟ್ ಮಾಡ್ತೀವಿ. ದಿನ ಹೋಗಿ ಬರ್ತಾ ನೋಡ್ತಾ ಇದ್ದ ಹುಡುಗಿ ನಾನು ರೇಗಿಸಿರ್ತೀನಿ, ಏನು ಬಂದರೆ ಬೈತಲೆ ಕಾಣುತ್ತೆ, ಹೋದರೆ ಬೆನ್ನು ಕಾಣುತ್ತೆ ಅಂತ. ಹಿಂಗೆ ಹೋಗ್ತಿರ್ತಾಳೆ ಅವಳು, ಗೊತ್ತಾಯ್ತು ನನಗೆ. ಹಂಗೆ ಆ ಹುಡುಗಿನ ಹೋಗಿ ಭೇಟಿ ಮಾಡಾದ್ಮೇಲೆ ಯಾವ ರೀತಿ ಈ ಹುಡುಗಿಗೆ ಏನು ಯಾವ ಥರ ಸ್ಟಾರ್ಟ್ ಆಗುತ್ತೆ, ಪ್ರತಿಷ್ಠಾಪನೆ ಮಾಡ್ತೀರಾ? ಯಾವುದು ಎಲ್ಲ ಪ್ರತಿಷ್ಠಾಪನೆಗಳು, ಅದರ ಆಗು ಹೋಗುಗಳು, ಹುಡುಗರ ಜೊತೆ ಯಾವ ರೀತಿ ಬೆರೆತ್ಕೊಂಡಿರ್ತಾನೆ, ಯಾವುದೇ ಸೀರಿಯಸ್ನೆಸ್ ಇಲ್ದಿರೋ ಹುಡುಗರ ಲೈಫಲ್ಲಿ ಏನು ಸೀರಿಯಸ್ನೆಸ್ ಬರಬಹುದು, ಆ ಥರ ಒಂದು ಪಾತ್ರ. ವಂಡರ್ಫುಲ್ ಅನ್ಸುತ್ತೆ ನನಗೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನಾನು ಬಹುಶಃ ಅವ್ರು ಕೊಡ್ತಾರೆ ಅಂತ ಅನ್ಕೋತೀನಿ. ಬಟ್ ನನಗೆ ಒಂದು ಪ್ರಸನ್ನ, ನಮ್ಮ ಅವ್ರಿಗೆ ಈ 85 ಹೋಗಿರೋದ್ರಿಂದ ಒಂದು ಲಾಭ, ಒಂದು ನಷ್ಟ ಆಗಿದೆ ನನಗೆ ಅನಿಸ್ತಾ ಇದೆ. ಇನ್ನು ನಾನು ಸಿನಿಮಾ ಇವತ್ತು ನೋಡಬೇಕಾಗಿದೆ. ನಷ್ಟ ಏನಂದರೆ, ಕಾಳು ಹಾಕೋಕ್ಕೆ ಹುಡುಗಿ ಸಿಕ್ಕಿಲ್ಲ ಅಂತ ಅನ್ಸುತ್ತೆ ಈ ಸಿನಿಮಾದಲ್ಲಿ. ಖಂಡಿತ. ಬಟ್ ಲಾಭ ಏನಂದ್ರೆ, ಒಂದು ವಿಗ್ ಸಿಕ್ಕಿದೆ, ತುಂಬ ಬ್ಯೂಟಿಫುಲ್ ಆಗಿದೆ. ಖಂಡಿತ ತುಂಬಾ ಸುಂದರವಾಗಿ ಕಾಣೋ ಥರ ಮಾಡಿದ್ದಾರೆ. 85 ಹೋಗಿದ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಪ್ರೆಸೆಂಟ್ ಇರೋ ಥರ 85ಕ್ಕೆ ಹೋಗಿ ಹೇಗಿದ್ದೆ ಅನ್ನೋದು, ಆ ಗೆಟಪ್ ಬೇಕಿದ್ದಕ್ಕೋಸ್ಕರ ಹಂಗೆ ಮಾಡಿದ್ದೆ ನಾನು. ಹೆಂಗೆ ಅನಿಸ್ತು ನಿಮಗೆ ವಿಗ್ ಹಾಕಿದಾಗ? ಏನಿಲ್ಲ, ಫಸ್ಟ್ ನಾನು ನಂಬಿರ್ಲಿಲ್ಲ, ಕೇಳಿಬೇಕಾರೆ ನಾನು ಇವ್ರು ಹಂಗೆ ಇರೋದು, ಕೂದಲಿದೆ, ಒಳ್ಳೆ ಹೇರ್ ಸ್ಟೈಲ್ ಅಂತೆಲ್ಲ ಅನ್ಕೊಂಡಿದ್ದೆ. ಇವ್ರು ಒಂದಿನ ನನ್ನ ಎದುರು ತೆಗಿತಾ ಇದ್ರೆ ಶಾಕ್. ಬಟ್ ಅದೇ ತುಂಬಾ ಚೆನ್ನಾಗಿದೆ. ಅದು ಆಕ್ಚುಲಿ ಪ್ರೊಡ್ಯೂಸರು ಅದಕ್ಕೆ ತುಂಬಾನೇ ಇನ್ವೆಸ್ಟ್ ಮಾಡಿ. ನಿಮ್ಮ ಪಾತ್ರದ ಹೆಸರೇನು? ಸಿದ್ಧಾಂತ ನನ್ನ ಪಾತ್ರದ ಕ್ಯಾರೆಕ್ಟರ್. ಅಂದ್ರೆ ತುಂಬಾ ಮುಂಗೋಪ, ಏನಾದ್ರೂ ಇವಾಗಲೇ ಮಾಡ್ಬಿಡ್ಬೇಕು ನನ್ನ ಆ ಥರ. ಇಷ್ಟೆಲ್ಲ ಅಂದರೆ ಒಬ್ಬನೇ ತಾಯಿಗೆ ಒಬ್ಬ ಮಗ, ಅಂದರೆ ಆ ತಾಯಿಗೆ ಮಗ ಹಿಂಗೆ ಇರಬೇಕು, ಹಿಂಗೆ ಓಡಾಡ್ಕೊಂಡು ಗುಳಿ ಥರ ತಿನ್ಕೊಂಡು ಸುಮ್ಮನೆ ಊರಲ್ಲಿ ತಿರುಗಾಡ್ಕೊಂಡಿರ್ಬೇಕು ಆಸೆ ಪಡೋಂಥ ತಾಯಿ ಮಗ ನಾನು. ಹಂಗಂದ್ಮೇಲೆ ಸಹಜವಾಗಿ ಗೆಳೆಯರು ಒಬ್ಬೊಬ್ಬರು ಒಂದೊಂಥರ ಇರ್ತಾರಲ್ಲ, ಅದ್ರ ಮಧ್ಯೆ ನಂದು ಒಂಥರ ಆಗಿ ಸೇರ್ಕೊಂಡ್ಬಿಡ್ತೀವಿ ಒಳಗಡೆ.
ಸೊ ವಿಜಿ, ನೀವು ಗಣೇಶನ ಪ್ರತಿಷ್ಠಾಪನೆ ಮಾಡುವಾಗ ಆಗಿನ ಕಾಲದಿರ್ಬೋದು ಅಥವಾ ಈ ಸಿನಿಮಾದಲ್ಲಿ ಪ್ರತಿಷ್ಠಾಪನೆ ಮಾಡುವಾಗಿರ್ಬೋದು ತುಂಬ ಇಂಟ್ರೆಸ್ಟಿಂಗ್ ಏನಾದರೂ ಘಟನೆ ನಡೆದಿತ್ತು ನೆನಪಿದೆಯಾ? ಒಂದು ವಿಚಾರ ನಾನು ಇಲ್ಲಿ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾವು ಒಂದು ಪಿಕ್ಚರ್ ಶೂಟಿಂಗ್ ಶುರು ಮಾಡೋದಕ್ಕಿಂತ ಮುಂಚೆ ಸರ್ ಒಂದು ಮಾತು ಹೇಳಿದ್ರು, ಸರ್ ಯಾರು ನಾನ್ ವೆಜ್ ತಿನ್ನಬೇಡಿ. ಸಿಂಪಲ್ ವಿಷಯ. ವಿನಾಯಕ ಗೆಳೆಯರ ಒಳಗೆ ಸಿನಿಮಾ ಶೂಟಿಂಗ್ ಮಾಡ್ತಿದ್ದೀವಿ, ನಾನ್ ವೆಜ್ ತಿನ್ನೋದು ಬೇಡಿ. ಶೂಟಿಂಗ್ ಆದಮೇಲೆ ಮನೆಗೆ ಹೋಗಿ ತಿಂತಿರೋ ಬಿಡ್ತಿರೋ ಅದಲ್ಲ, ಆದರೆ ಶೂಟಿಂಗ್ ಸ್ಪಾಟಲ್ಲಿ ತಿನ್ನೋದು ಬೇಡಿ, ಶೂಟಿಂಗ್ ಸಮಯದಲ್ಲಿ ತಿನ್ನೋದು ಬೇಡಿ ಅನ್ನೋದನ್ನ ಹೇಳಿದರು ಸರ್. ಸರಿ, ನೋಯಿಂಗ್ ಮೀ, ನಾನು ವಿಪರೀತ ನಾನ್ ವೆಜ್ ತಿನ್ನೋನು, ನಾನು ತಿನ್ನೋದೇ ನಾನ್ ವೆಜ್. ಆ ಥರ ಇದ್ದಾಗ ಕೂಡ ಆಯ್ತು ಸರ್, ನಾವು ಶೂಟಿಂಗ್ ಮಾಡೋ ಟೈಮಲ್ಲಿ ತಿನ್ನಲ್ಲ, ಮನೆಗೆ ಹೋಗಿ ತಿನ್ಬೋದಾ ಅನ್ನೋಷ್ಟು ಫ್ರೀಡಮ್ ಕೇಳ್ಕೊಂಡಿದ್ದಾರೆ ಸರ್ ಹತ್ರ. ಅದಾಗಿಯೂ ಕೂಡ ಎಷ್ಟೋ ಸಲ ಶೂಟಿಂಗ್ ಎಲ್ಲ ಚೆನ್ನಾಗೇ ನಡೀತಾ ಇತ್ತು, ಯಾವುದೇ ರೀತಿ ತೊಂದರೆ ಇಲ್ಲದೆ ಭಾಳನೇ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಅದನ್ನು ಮೀರಿ ಒಂದೆರಡು ಇನ್ಸಿಡೆಂಟ್ ತಿಂದಿದ್ದಂಥ ಸಂದರ್ಭನೂ ಉಂಟು. ಆದರೆ ನಾನಲ್ಲ, ಯಾರು ನಮ್ಮ ಬಳಗದವ್ರು ಯಾರಾದರೂ ಒಬ್ಬರು ತಿಂದು ಆದಮೇಲೆ ಕೂಡ ಅವತ್ತಿನ ದಿನ ಒಂದು ಎಕ್ವಿಪ್ಮೆಂಟು ಕೆಟ್ಟು ನಿಂತ್ಕೊಳ್ಳೋದು, ಅಥವಾ ಮಳೆ ಬಂದು ನಾವು ಕಾಯೋದು, ಅಥವಾ ಇನ್ನೇನೋ ಒಂದು ಅಡಚಣೆನೋ ಈ ಥರ ಆಗಿ ನಿಂತಿರೋದು. ಅದು ನೀವು ಗಣಪತಿಯ ಶಕ್ತಿಯನ್ನೇ ಅಥವಾ ಕಾಕತಾಳೀಯ ಅಥವಾ ನಂಬಿಕೆಯ ಶಕ್ತಿಯನ್ನೇ ಏನಾದರೂ ಅನ್ನಿ, ಈವನ್ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡುವ ದೃಶ್ಯ ತೆಗಿತಾ ಇದ್ದೀನಿ 3 ಗಂಟೆಗೆ ಮಧ್ಯಾಹ್ನಪ್ಪ. ಬೆಳಗ್ಗೆ ಎಲ್ಲ ಶೂಟಿಂಗ್ ಮಾಡ್ತಿದ್ದೆ, ಮಧ್ಯಾಹ್ನ ಊಟ ಆದಮೇಲೆ ಗಣಪತಿ ಪ್ರತಿಷ್ಠಾಪನೆ ಶಾಟ್ ಇರುತ್ತೆ, ತಂದಿದ್ದೆಲ್ಲ ಇಡ್ತೀರಾ, ಪೂಜೆ ಮಾಡ್ತೀರಾ, ಆ ಸೀನ್ ಇರುತ್ತೆ ಅಂತ ಹೇಳಿದ್ದೀನಿ. ಮಳೆ ಬಂತು ಸರ್, ಸಂಜೆವರೆಗೂ ಶೂಟ್ ಮಾಡೋಕ್ಕಾಗಿಲ್ಲ. ನಾನು ಸುಮ್ಮನೆ ಕ್ಯಾಶುವಲ್ ಏನಪ್ಪ ಯಾರಾದರೂ ಏನು ನಾನ್ ವೆಜ್ ಏನೋ ತಿನ್ಗಿನ್ಬಿಟ್ರೇನೆಯಾ ಅಂತ ಅಂದರೆ ಒಂದು ಕೈ ಸುಮ್ಮನೆ ಇಮೇಲೆ ಒಪ್ಕೊಂಡ್ರಲ್ಲ ಪುಣ್ಯ. ದಟ್ ಈಸ್ ಅದು ಓಕೆ. ನೀವು ಹೇಳಿದ್ರಲ್ಲ ಸರ್, ಅವಾಗಲೂ ಅದೇ ಇವಾಗಲೂ ಅದೇ ಅಂತಿರೋದು ನಂಬಿಕೆ, ಭಕ್ತಿ, ಆಮೇಲೆ ನಮ್ಮ ನಡುವೆ ಇರೋವಂಥ ಪ್ರೀತಿ. ಶೂಟಿಂಗ್ ಮಾಡ್ಬೇಕಾದ್ರೆ ಸುಮಾರು ಸೀನ್ಗಳಲ್ಲಿ ಕೂಡ ಅದೇ ಕಂಡುಕೊಂಡಿದ್ದು. ವಿನಾಯಕ ಗೆಳೆಯರ ಬಳಗ ಅಂತ ಸಿನಿಮಾ ನೋಡೋಕ್ಕೆ ಅಂತ ನೀವು ಬಂದರೆ, ಇವತ್ತಿನ ಜನ ನೋಡಿದ್ದಾರೆ ಸಿನಿಮಾನ. ಸೊ ಪ್ರತಿಯೊಬ್ಬರಿಗೂ ಫೀಲ್ ಆಗುತ್ತೆ. ಏನಂದರೆ ನಾವು ಅವಾಗ ಗಣೇಶ ಕುಣ್ಸೋಕ್ಕೆ ಅಂತ ಹೊರಟ್ರೆ ಇಡೀ ಬೀದಿಲಿ ಮಕ್ಕಳಿಂದ ಹಿಡ್ದು, ಹೆಣ್ಮಕ್ಳಿಂದ ಹಿಡ್ದು, ತಂದೆ ತಾಯಿಯಿಂದ ಹಿಡ್ದು, ನಾವುಗಳಿಂದ ಹಿಡ್ದು ನಿದ್ದೆ ಮಾಡ್ತಾ ಇರಲಿಲ್ಲ. ಹೆಂಗಿರ್ತಾ ಇತ್ತು ಅಂದರೆ ಇಡೀ ರಾತ್ರಿ ನಿದ್ದೆ ಬರ್ತಾ ಇರಲಿಲ್ಲ. ಮಾರನೇ ದಿನ ಫುಲ್ಲು ಫಂಕ್ಷನ್ನು. ಆ ಫಂಕ್ಷನ್ ನಾನು ಡ್ಯಾನ್ಸ್ ಆಡ್ತಾ ಇದ್ದೆ. ಯಾವುದಕ್ಕೆ? ಕವಿರತ್ನ ಕಾಳಿದಾಸ ಬೆಳ್ಳಿ ಮೂಡಿತು ಕೋಳಿ ಕೂಗಿತು ಅನ್ನೋರು ಸಾಂಗಿಗೆ ಅದ್ಭುತ ಡ್ಯಾನ್ಸರ್ ಹಾಡ್ತಿದ್ರೆ ಬರೀ ಡ್ಯಾನ್ಸ್. ಅವಾಗ ಎಲ್ಲಿ ಸರ್ ರೇಡಿಯೋಲಿ ಹಾಕ್ಬಿಟ್ಟು ಅಂದ್ರೆ ಆಡೋ ರಿಪೀಟ್ ಕಂಟಿನ್ಯೂಸ್ ಆಗಿ ನನಗೆ 15ರಿಂದ ಸ್ವಲ್ಪ ಮಧ್ಯದಲ್ಲಿ ಬನ್ನಿ. ಓಕೆ ವಿಜಿ ಈಗ ಒಂದು ಸ್ವಲ್ಪ ಚಿಕ್ಕದಾಗಿ ಹಾಡ್ತಾರೆ, ನಾವು ಬ್ರೇಕ್ ತಗೋಣ. ಬ್ರೇಕ್ ಆದ ನಂತರ ನೀವು ಶುರು ಮಾಡ್ಕೊಳ್ಳಿ, ಹಂಗೆ ಬ್ರೇಕ್ ತೊಗೊಂಬೋಣ ನಾವು. ದಯವಿಟ್ಟು ಒಂದೆರಡು ಹಂಗೆ ಹಾಕಿ. ಸೊ ವಿಜಿ ಈಗ 1 ನಿಮಿಷ ನಿಲ್ರಿ. ಸೊ ಈಗ ಚಿಕ್ಕದೊಂದು ಬ್ರೇಕ್ ನಂತರ ಹಿಟ್ ವಿನಾಯಕ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಬೆಳ್ಳಿ ಮೂಡಿತು, ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಆ ಬೆಳ್ಳಿ ಮೂಡಿತು ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿತೇರ ನೆರಿ ಸೂರ್ಯ ಬಂದ, ಬೆಳ್ಳಿ ಮೂಡಿತು ಕೋಳಿ ಕೂಗಿತು.